ಕಾಲೇಜ್ನಲ್ಲಿ ನನ್ನ ಪಾಠ ಯಾರಿಗೂ ಬೇಡವಾಗಿದೆ. ಥಿಯರಿನೇ ಬೇಕಾಗಿಲ್ಲ, ಪ್ರಾಕ್ಟಿಕಲ್ಲೇ ಸಾಕು ಅಂತ ಎಲ್ರು ಪ್ರಾಕ್ಟಿಕಲ್ ಆಗಿರೋದಕ್ಕೆ ಶುರು ಮಾಡುತ್ತಿದ್ದಾರೆ. ಅಟ್ಲೀಸ್ಟ್ ನಿನ್ನೊಬ್ಬನಿಗಾದ್ರೂ ನನ್ನ ಪಾಠದ ಮೇಲೆ ಇಂಟ್ರೆಸ್ಟ್ ಇದೆಯಲ್ಲ? ನೋ ಪ್ರಾಬ್ಲಮ್, ಪಾಠ ಶುರು ಮಾಡೋಣ. ನಮ್ ದೇಶದಲ್ಲಿ ಜಾತಿಗಳು ಹಲವಾರಾದ್ರೂ ಜಾತಿ ಅಂತ ಇರೋದು ಬರೀ ಎರಡೇ, ಒಂದು ಗಂಡು ಒಂದು ಹೆಣ್ಣು. ಈ ಎರಡರ ಮಧ್ಯೆ ಜಾತಿ ಅನ್ನೋ ಭೇದನೇ ಇಲ್ಲ. ಈ ಎರಡು ಜಾತಿ ಸೇರಿದ್ರೇನೆ ಸೃಷ್ಟಿ. ಇಂಥ ಒಂದು ಪಾಠ ನಮ್ ಕನ್ನಡದಲ್ಲಿ ಇದ್ದಿದ್ರೆ ನಾನ್ ಬರೀ ಪ್ರಾಕ್ಟಿಕಲ್ಸ್ಗೆ ಇರ್ತಿದ್ದೆ. ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್? ಏನಯ್ಯ, ಏನ್ ಮಾಡ್ತಾ ಇದ್ದೀಯಾ ನೀನು? ಕ್ಲಾಸ್ ರೂಮ್ ಅಲ್ಲಿ ರೊಮ್ಯಾನ್ಸ್? ಸರ್, ಇದ್ರಲ್ಲಿ ಇವ್ರದ್ದೇನು ತಪ್ಪು? ಏನಮ್ಮ, ಈ ಸಬ್ಜೆಕ್ಟ್ ಅಲ್ಲಿ ನಿನ್ಗೆ ಇಂಟ್ರೆಸ್ಟ್ ಇದೆ ಅಂತ ನಿಮ್ ತಂದೆ ಏನಾದ್ರು ಗೊತ್ತಾ? ಹಾಗಿದ್ರೆ ಹೋಗಿ ಮದುವೆ ಮಾಡ್ಕೋ. ಸಾರಿ ಸರ್. ಯು ಮೇ ಗೋ ನೌ. ಮುದ್ದಣ್ಣ ಮನೋರಮೆಯ ಸರಸ ಸಲ್ಲಾಪದಲ್ಲಿ ಏನಯ್ಯ, ಕ್ಲಾಸಿ ಬರೋ ಟೈಮ್ ಇದು. ಟೈಮ್ ಸರಿಯಾಗಿ ಕ್ಲಾಸಿ ಬರದೇ ಇರೋರು ದೇಶ ಹೇಗೆ ಉದ್ಧಾರ ಮಾಡ್ತೀರಾ? ನೀವು ನಮ್ಮ ದೇಶದ ಮುಂದಿನ ಪ್ರಜೆಗಳು, ನಿಮ್ಮಂತವ್ರಿಗೆ ಪಾಠ ಮಾಡ್ಬೇಕಲ್ಲ, ಅದು ನಮ್ಮ ಕರ್ಮ. ಹೋಗ್ ಕೂತ್ಕೋ. ಕುಮಾರ್ ಅಂತ. ನಾನೇನ್ ಸುಮ್ನೆ ಕೇಳ್ತಾ ಇಲ್ಲ ನೋಡು, ನೀನ್ ಇದೇ ತರ ಸತಾಯಿಸಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಈ ವಿಷಯ ಏನಾದ್ರು ಅನ್ನೋ ಗೊತ್ತಾದ್ರೆ ಏನು ಏನೋ ಮಾಡ್ತೀಯಾ? ಬಾಯಿ ಮುಚ್ಕೊಂಡು ಹೋಗ್ತೀಯೋ ಇಲ್ಲ ಕತ್ತಿಟ್ಟು ಹಾಕಿ ತಳ್ಳೋ? ಅಯ್ಯೋ ಪಾಪ, ಶನಿ ಹೆಗ್ಲವ್ರದವರೆಲ್ಲ ಹೀಗೆ ಆಡೋದು. ನೀನೇನ್ ಮಾಡ್ತೀಯಾ ಮಿಸ್ಟರ್ ರಾಜಶೇಖರ್? ಏನಂದ್ರೆ ಬಿಡಿ, ಏನೋ ಮಾಡ್ತೀಯಾ? ಇನ್ಮೇಲೆ ನಿನ್ ಪಾಲಿಗೆ ನಾನೇ ಶನಿ. ಇವತ್ತಿನ ನನ್ನ ಹೆಸರು ಕರೆಯೋ ಧೈರ್ಯ ಬಂತ ನಿನಗೆ? ನೀನ್ ನನ್ ಮೇಲೆ ಕೈ ಮಾಡ್ತೀಯಾ? ನೋಡ್ತಾ ಇರಿ ಏನಾಗುತ್ತೆ ಅಂತ. ಹಾಯ್ ಚಿಕ್ಕಪ್ಪ. ರೀ, ಅವ್ನ್ ಮೊದ್ಲೇ ಕೋಪಿಷ್ಟ. ಏನ್ ಮಾಡ್ತಾನೋ ಏನೋ. ಏನ್ ಮಾಡ್ತಾನೆ? ಪ್ರಾಣ ತೆಗಿಬಹುದು, ತೆಗೀಲಿ ಬಿಡು. ನಾಳೆ ಹೋಗೋ ಪ್ರಾಣ ಇವತ್ತೇ ಹೋಗ್ಲಿ. ಡ್ಯಾಡಿ, ಚಿಕ್ಕಪ್ಪ ಯಾಕೆ ಹಾಗೊಟ್ಟೋದ್ರು? ಯಾಕೆಂದ್ರೆ ಅವನ್ ತಲೆ ಕೆಟ್ಟಿದೆ, ಹೋದ. ನೀನೇನ್ ತಲೆ ಕೆಡಿಸ್ಕೊಬೇಡ. ನಾಳೆ ನಿನ್ ಎಂಗೇಜ್ಮೆಂಟ್ ಆಗ್ಲಿ, ಆಮೇಲೆ ನಾನೇನು ಅಂತ ತೋರಿಸ್ತೀನಿ. ಡ್ಯಾಡಿ, ನನ್ನ ಎಂಗೇಜ್ಮೆಂಟಾ? ಹೌದು. ಯಾಕೆ? ಈಗ್ಲೇ ಮದ್ವೆ ಬೇಡ ಡ್ಯಾಡಿ. ನೋಡು, ಮಕ್ಕಳಿಗೆ ಯಾವ್ಯಾವ ವಯಸ್ಸಿನಲ್ಲಿ ಏನೇನು ಮಾಡ್ಬೇಕು ಅಂತ ತಂದೆಯಾಗಿರೋ ನನಗೆ ಚೆನ್ನಾಗಿ ಗೊತ್ತು. ಅದ್ ಹಾಗಲ್ಲ ಡ್ಯಾಡಿ. ನೀನೇನು ಹೇಳ್ಬೇಕಾಗಿಲ್ಲ. ನನ್ನ ಫ್ರೆಂಡಿಗೆ ನಾನು ಮಾತು ಕೊಟ್ಟಿದ್ದೀನಿ. ನಾಳೆ ನಿನ್ನ ಎಂಗೇಜ್ಮೆಂಟ್ ನಡೆಯುತ್ತೆ. ನಾಳೆಗೆ ಒಡವೆ ವಸ್ತ್ರ ಏನೇನ್ ಬೇಕು ಎಲ್ಲ ಸಂಜೆನೆ ತಂದ್ಬಿಡು. ನಾನು ಆಮೇಲೆ ಬರ್ತೀನಿ. ಅಮ್ಮ, ನೀನು ಹೋಗಿ ರೆಸ್ಟ್ ತಗೋ, ನಾ ಕಾಫಿ ತಗೊಂಡ್ಬರ್ತೀನಿ. ಹೋಗಮ್ಮ. ಅನು, ತಗೊಮ್ಮ ಕಾಫಿ. ನಂಗೇನು ಬೇಡ. ನನ್ ಕೇಳ್ದೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋಂಥದ್ದು ಏನಿತ್ತು? ಹೇಳಮ್ಮ. ಅಮ್ಮ, ನೀನಾದ್ರೂ ಹೇಳಮ್ಮ ಡ್ಯಾಡಿಗೆ. ನೋಡಮ್ಮ, ಈಗ ನಾನು ಏನ್ ಹೇಳಿದ್ರು ಅವ್ರು ಕೇಳೋ ಸ್ಥಿತಿಲಿಲ್ಲಮ್ಮ. ಅವ್ರ ತಮ್ಮನಿಂದ ಈಗಾಗ್ಲೇ ಅವ್ರು ತುಂಬಾ ಕೋಪದಲ್ಲಿದ್ದಾರೆ. ಈಗ ಅವ್ರು ಹೇಳ್ದ ಕೇಳೋದೇ ಒಳ್ಳೇದಮ್ಮ. ಮೊದ್ಲು ಕಾಫಿ ಕುಡಿ. ಕುಡಿಯಮ್ಮ. ನಾನು ಯಾರಿಗೆ ಅಂತ ಹೇಳಿ. ಎಲ್ಲೊಳ್ಳೇದಾಗುತ್ತೆ? ಮಕ್ಕಳು ಬೆಳೆದ ತಕ್ಷಣ ಮದುವೆ ಮಾಡ್ಬಿಟ್ರೆ
ದೊಡ್ಡವರು ತಮ್ಮ ಜವಾಬ್ದಾರಿ ಮುಗಿದೋಯ್ತು ಅನ್ಕೊಂಡ್ಬಿಡ್ತಾರೆ. ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವ್ರನ್ನೂ ಒಂದ್ ಮಾತು ಕೇಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋದೇ ಅಲ್ವಲ್ಲ. ಈಗೇನು ಮಾಡೋದು? ಅವಳ ಎಂಗೇಜ್ಮೆಂಟ್ ಆಗೋಗುತ್ತಾ? ಹಾಗೇನಾದ್ರೂ ಆದ್ರೆ ಖಂಡಿತ ನಾನು ಬದುಕಿರಲ್ಲ ರಾಜಾ. ವೆರಿ ಗುಡ್, ಚೆನ್ನಾಗಿ ಹೇಳಿದೆ. ಒಳ್ಳೆ ಹೇಳಿತರ. ನೀನ್ ಹೀಗೆ ಹೇಳು, ಅವಳು ನಾನು ಪ್ರಾಣ ಕಳ್ಕೊತೀನಿ ಅಂತ ಹೇಳ್ತಾಳೆ. ಆಮೇಲೆ ನಮಗೇನಿದೆ ಕೆಲಸ? ಲವ್ ಅಂದ್ಮೇಲೆ ಇವೆಲ್ಲ ಕಾಮನ್, ಬರುತ್ತೆ ಹೋಗುತ್ತೆ. ಅದನ್ನೆಲ್ಲ ಫೇಸ್ ಮಾಡೋದು ಬಿಟ್ಬಿಟ್ಟು ಪ್ರಾಣ ಕಳ್ಕೊತಾನಂತ. ಪ್ರಾಣ ಅನು, ನಿಮ್ ತಂದೆ ಹತ್ರ ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಬಿಡ್ಬೇಕಾಗಿತ್ತು. ಅವ್ರ ಹತ್ರನ ನನ್ನ ಕೇಳ್ದೇನೆ ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ. ಇನ್ನು ನಾನು ಲವ್ ಮಾಡ್ತೀನಿ ಅಂತ ಹೇಳಿದಿದ್ರೆ ಅವ್ರು ನನ್ನ ಸುಮ್ಮನೆ ಬಿಡ್ತಿದ್ರಾ? ಇಲ್ಲ, ನನ್ನನ್ನ ಕೂಡಿ ಬೇಗ ಹಾಕ್ತಾ ಇದ್ರು. ಇವತ್ತು ನಿಮ್ಮನ್ನ ಯಾರನ್ನು ಮೀಟ್ ಮಾಡೋಕೆ ಆಗ್ತಿರ್ಲಿಲ್ಲ. ಹಾಗಾದ್ರೆ ನಾನೇ ನಿಮ್ ಮನೆಗೆ ಬಂದು ಹೇಳ? ಅವಳು ಹೇಳಿದ್ರು ಒಂದೇ, ನೀನ್ ಹೇಳಿದ್ರು ಒಂದೇ. ಅದೆಲ್ಲ ಬೇಡ, ಪ್ರಾಬ್ಲಮ್ನ ಈಜಿಯಾಗಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಹೇಗೆ ಅಂತ ಬೇಗ ಹೇಳು. ಹೌದು ಹೌದು, ಕೇಳಿದ ತಕ್ಷಣ ಹೇಳಕ್ಕೆ ಇದೇನ್ ಕಂಪ್ಯೂಟರ್ ಬ್ರೈನ್? ಸ್ವಲ್ಪ ಯೋಚನೆ ಮಾಡ್ಬೇಕಪ್ಪ. ಯಾವಾಗ್ಲೂ ಚಾಲೆಂಜ್ ಮಾಡಿ ಬೆಟ್ಸ್ ಗೆಲ್ಲೋದ್ರಲ್ಲಿ ಫಸ್ಟ್. ಈಗ ಇದನ್ನ ಚಾಲೆಂಜ್ ಆಗಿ ತಗೊಂಡು ಇವರಿಬ್ರು ಪ್ರಾಬ್ಲಮ್ ಸಾಲ್ವ್ ಮಾಡಿ ನೋಡೋಣ. ಬೇಡ ಪ್ರೇಮ, ನನ್ನ ಹತ್ರ ಚಾಲೆಂಜ್ ಕಟ್ಬೇಡ. ನಾನು ಮನಸ್ಸು ಮಾಡಿದ್ರೆ ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿ ಇವ್ರಿಬ್ಬರು ಮದುವೆ ಆಗೋ ಹಾಗೆ ಮಾಡ್ತೀನಿ. ನೋಡೋಣ. ನೋಡೋಣ. ಅಷ್ಟ್ ಮಾಡು, ಏನ್ ಬೇಕಾದ್ರೂ ಕೊಡ್ತೀನಿ. ಏನ್ ಕೊಡ್ತೀಯಾ? ಏನ್ ಬೇಕಾದ್ರೂ ಕೊಡ್ತೀನಿ. ಹೌದು ರಾಜ್, ಏನ್ ಬೇಕಾದ್ರೂ ಕೊಡ್ತೀವಿ. ಹೌದಾ? ನಿಮ್ಮಿಬ್ಬರು ಮದುವೆ ಊಟ ಅಲ್ಲದೆ ನನಗೂ ಪ್ರೇಮನ್ ಸೆಪರೇಟ್ ಆಗಿ ಡಿನ್ನರ್ ಕೊಡ್ಬೇಕು. ಅದ್ರ ಜೊತೆಗೆ ನನ್ನ ಪ್ರೇಮನ ಹನಿಮೂನ್ ಖರ್ಚು. ರಾಜ್, ಅದೇ ಪ್ಲಾನ್ ಹೇಳು. ವೆಯ್ಟ್ ಅಂಡ್ ಸಿ. ಏನಾದ್ರೂ ಹೊಳಿತಾ ಹೇಳು. ನೋ ಥಿಯರಿ, ಓನ್ಲಿ ಪ್ರಾಕ್ಟಿಕಲ್. ಯಾರು ಕಾಣ್ತಿಲ್ವಲ್ಲ, ಹಾರ್ನ್ ಮಾಡೋಣ. ಯಾರು? ನಮಸ್ಕಾರ. ಅಡ್ಬಿದ್ದೆ ಬುದ್ಧಿಯವರ, ಅಡ್ಬಿದ್ದೆ ತಾಯಿಯವರ. ನನ್ನ ಹೆಸರು ಮಾದ. ನಾ ಯಾರಿಗೂ ಮಾಡಕ್ಕಿಲ್ಲ ಭೇದ. ಅಂದಂಗೆ ಈ ಮಾತಿನಿಂದ ಏನಾಗ್ಬೇಕಾಗಿತ್ತು ಬುದ್ಧಿಯವರ? ಮಿಸ್ಟರ್ ಮಾದ, ಒಂದು ರೂಮ್ ಸಿಗುತ್ತಾ? ರೂಮ ಸಿಕ್ಕಾಕಿಲ್ಲ ಅಂದ್ರೆ ನೀವು ಬೇಕಾದ್ರೆ ರೂಮಲ್ಲಿ ಇರ್ಬೋದು ಅಂದೆ. 1 2 3 4 ಇರೋದ್ 4 ಜನ. 1 ರೂಮ್ ಹೆಂಗೆ ಬುದ್ಧಿಯವರ? 2 ರೂಮ್ ತಗೊಳ್ಳಿ. ನಾವು ಹನಿಮೂನ್ಗೆ ಬಂದಿಲ್ಲ, ಕತ್ಲಾಗಿ ದಾರಿ ತಪ್ಪಿದೀವಿ. ಅದಕ್ಕೆ ಹಂಗ ಇಲ್ಲಿಗೆ ಬರೋರ್ನೆಲ್ಲ ಜೋಡಿಯಾಗಿ ನೋಡಿ ನಾನ್ ಮೋಡಿಯಾಗಿ ಒಬ್ನೇ ಖಾರ ಮಸಾಲೆ ಹರಿತಾ ಇವ್ನಿ ಅಂದಂಗೆ ನಿಮಗ್ ರೂಮ್ ಸಿಗ್ತದೆ. ಆದ್ರೆ ಏನ್ ಹೇಳಿ? ದಿನಕ್ಕೆ 100 ರೂಪಾಯಿ ಆಯ್ತದೆ. ಆಯ್ತು, ಕೊಡ್ತೀವಿ. ಕೊಡಿ. ಮೊದಲು ರೂಮ್ ತೋರಿಸಿ. ಮುಸುಡಿ ನೋಡು. ಹಿಂಗ್ಸಾರ ಇದ್ದೀರ ದೀಪಾಸಿರೋರು ಎಲ್ಲ ನಾನೇ ನೋಡ್ಕೋಬೇಕು. ಬನ್ನಿ ಬುದ್ಧಿ ಬನ್ನಿ. ನೋಡಿದ್ರ ನಮ್ ಟಿವಿ ಹೆಂಗದೆ? ತುಂಬಾ ಚೆನ್ನಾಗಿದೆ. ಜಪತ್ ಕಟ್ಟೆ, ಅರಳಿ ಕಟ್ಟೆ ಎಲ್ಲ ಇಲ್ಲೇ. ನಿಮ್ಗೆ ರೂಮ್ ತಾನೇ ಬೇಕು? ಹೌದು. ಒಳ್ಳೆ 5 ಸ್ಟಾರ್ ಅಲ್ಲಿ ಇದ್ದಂಗೆ ಮಿಠಾಯಿ ತರ ರೂಮ್ ಕೊಡ್ತೀನಿ. ಬನ್ನಿ ಬುದ್ಧಿ ಬನ್ನಿ. ಬನ್ನಿ ಬುದ್ಧಿ ಬನ್ನಿ ಬನ್ನಿ. ಅಂದಂಗೆ ನೋಡಿ ಬುದ್ಧಿ, ಇದೆ ನಿಮ್ ರೂಮು. ಓ, ತುಂಬಾ ಚೆನ್ನಾಗಿದೆ. ಜೋಡಿ ಆಗ್ಲಿ ಸೆಟಪ್ ಆಗ್ಲಿ ರೂಮ್ ಮಾತ್ರ ಇಲ್ಲ ಅನ್ನಕ್ಕಿಲ್ಲ ಕಣ್ ಬುದ್ಧಿ. ಅದಕ್ಕೆ ಹೇಳೋದು ನನ್ನ ಹೆಸರು ಮಾದ, ನಾ ಯಾರಿಗೂ ಮಾಡಕ್ಕಿಲ್ಲ ಭೇದ ಅಂತ. ಏನ ಅಂದಂಗೆ ಎಷ್ಟ್ರ ಗಡಂಗು. ಓ, ಅದಾ? ತಗೊಳಪ್ಪ. ಬರ್ಲಾ ಬುದ್ಧಿ? ಮೊದಲು ಹೊರಡು. ಬುದ್ಧಿ ಒಂದ್ ಕೆಲ್ಸ ಮಾಡಿ, ಅಂದಂಗೆ ನಿಮ್ಗೇನಾದ್ರೂ ಬೇಕಾದ್ರೆ ಇಲ್ಲಿಂದಾನೆ ಒಂದ್ ಮಿಠಾಯಿ ತರ ಅವಾಜ್ ಹಾಕಿ ಬುದ್ಧಿ, ದಿಢೀರ್ ಬಂದ್ಬಿಡ್ತೀರಿ. ಅಂದಂಗೆ ಒಬ್ನೇ ಖಾರ ಮಸಾಲೆ ಹರಿತಾವ್ನಿ, ನಿಮ್ಗೂ ಸೇರ್ ಸರಿಲ್ಲ. ಅರೀರಿ, ಆದ್ರೆ ಇಷ್ಟೊತ್ತು ನಮ್ ತಲೆ ಅರ್ಧಲ್ಲ, ಆ ರೀತಿ ಅರಿಬೇಡಿ, ಕಾರವಾಗೆ. ಸರಿ, ನೀವ್ ಇಲ್ಲಿಂದ ಹೊರಡಿ. ರಾಜ್, ಏನೋ ಹೇಳ್ತೀನಿ ಅಂತ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿಲ್ಲ, ಯಾಕೆ? ಹೌದು, ಯಾಕೋ? ನಾನು ಆಗ್ಲೇ ಹೇಳಿದ್ದಲ್ಲ, ನೋ ಪ್ಲಾನ್ಸ್ ಓನ್ಲಿ ಪ್ರಾಕ್ಟಿಕಲ್ಸ್ ಅಂತ. ಎಲ್ಲ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿದೀನಿ. ಇಷ್ಟೊತ್ತಿಗೆ ನಿಮ್ ಮನೇಲಿ ನೀನ್ ಬಂದಿಲ್ಲ ಅಂತ ಬೋನಲ್ಲಿ ಹಾಕಿದ್ದು ಹುಲಿ ತರ ವಿಲಿ 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 ಅಂತ ಒದ್ದಾಡ್ತಿರ್ತಾರೆ.
ಹಲೋ, ಏನೇ ಕಂಪ್ಲೇಂಟ್ಸ್ ಇದ್ರು ಸ್ಟೇಷನ್ ಬಂದು ಬರ್ಕೊಡಿ. ಅಲ್ಲಿಗೆ ಬರ್ಬೇಕಾ? ಆಯ್ತು, ಬರ್ತೀನಿ. ಓಕೆ. ಈಗೇನ್ ಮಾಡ್ತಿರ್ಬೋದು? ಈಗೇನ್ ಮಾಡ್ತಿರ್ಬೋದು ಅಂದ್ರೆ ನಾವಿಲ್ಲಿದೀವಿ, ನೀನ್ ಮನೆಗೆ ಹೋಗಲ್ಲ, ಸೊ ಎಂಗೇಜ್ಮೆಂಟ್ ಕ್ಯಾನ್ಸಲ್. ಆಮೇಲೆ ನೀನ್ ಮನೆಗೆ ಹೋದ್ಮೇಲೆ ಎಂಗೇಜ್ಮೆಂಟ್ ದಿವಸನೇ ಹುಡುಗಿ ಓಡೋದ್ಲು ಅಂತ ಈಗ ನೀನ್ ಒಪ್ಪಿರೋ ಗಂಡು ಅಲ್ದೆ ಬೇರೆ ಯಾರು ವಿಷಯ ಗೊತ್ತಿರೋ ನಿನ್ ಮದುವೆ ಮಾಡ್ಕೊಳಕ್ ಒಪ್ಪೋದಿಲ್ಲ. ಇರಪ್ಪ, ಇನ್ನೂ ಇದೆ. ಆಮೇಲೆ ನಿಮ್ ತಂದೆ ಸೋತು ನೋಡಮ್ಮ ನೀನ್ ಯಾರು ನಮ್ಮ ಇಷ್ಟಪಟ್ಟಿದ್ಯಾ ಅವ್ರಿಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಪ್ರೇಮನ್ ಬೆಟ್ಟಿಂಗ್ಸ್ ಪ್ರಕಾರ ನಿನಗೂ ವಿಕ್ಕಿಗೂ ಮದುವೆ, ಆಮೇಲೆ ನನಗೂ ಪ್ರೇಮನ್ಗೂ. ಸೂಪರ್. ಕರಡಿ ನನ್ನ ಮಗ ಯಾವ ಹೊತ್ತಲ್ಲಿ ಬರ್ಬೇಕು ಅಂತ ಗೊತ್ತಿಲ್ಲ. ನೋಡ್ಲಿಲ್ಲ ಮಾದ, ಮಾಡಲ್ಲ ಬೇದ, ಊಟ ರೆಡಿ ಆಗೈತೆ ಅಂತ ಹೇಳಕ್ ಬಂದೀವ್ನಿ ಕಣ್ಬುದ್ದಿ. ಬಿಸಿ ಬಿಸಿ ಆಗಿರುವಾಗಲೇ ಊಟ ಮಾಡ್ಬಿಟ್ರೆ ಹೊಟ್ಟೆ ಒಳಗೆ ಇಳಿತಿದಂಗೆ ಮಿಠಾಯಿ ತರ ಕರಗೋಗ್ಬಿಡ್ತದೆ. ಆರೋದ ಮೇಲೆ ಜಪತ್ ಕಟ್ಟೆಗೆ ಸೇರ್ಕೊಂಡ್ಬಿಡ್ತದೆ ಕಣ್ಬುದ್ದಿ. ಪಾತ್ರಲ್ಲಿರೋ ಹುಂಜ ಆರೋದಕ್ಕಿಂತ ಮುಂಚಿತವಾಗಿ ಎಲ್ರು ಸೇರಿ ಕಪ್ಪಡಿಸ್ಕಡಿಗೆ ಬಿಡವ. ಬನ್ನಿ ಬುದ್ಧಿ. ನೀನ್ ನಡಿ, ನಾವು ಬರ್ತೀವಿ. ಬರ್ಬೇಕಾದ್ರೆ ಬಾಗಲ್ ತಟ್ಬಿಟ್ ಬಾ. ಬನ್ನಿ, ನಮ್ ಪ್ಲಾನ್ ಸಕ್ಸಸ್ ಆಗ್ಲಿ ಅಂತ ಚೆನ್ನಾಗಿ ಊಟ ಮಾಡೋಣ. ಹೆಸರು ಅನುರಾಧ ಅಂತ, ವಯಸ್ಸು 18. ಓಹೋ, ಓಡಗೋ ವಯಸ್ಸೇ. ಸರಿ ಸರ್. ಯಾವತ್ತಿಂದ ಕಾಣೆಯಾಗಿದ್ದಾಳೆ? ಬೆಳಗ್ಗೆ ಕಾಲೇಜ್ಗೆ ಹೋದವಳು ಮನೆಗೆ ಬರ್ಲೇ ಇಲ್ಲ. ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ. ಸಂಬಂಧಿಕರ ಮನೆಯಲ್ಲಿ ವಿಚಾರಿಸಿದ್ರಾ? ಹಾ, ಎಲ್ಲ ಸಂಬಂಧಿಕರ ಮನೆ, ಅವಳ ಫ್ರೆಂಡ್ಸ್ ಮನೆ ಎಲ್ಲ ವಿಚಾರಿಸಾಯ್ತು, ಎಲ್ಲ ನೋಡಾಯ್ತು, ಏನು ಅನುಕೂಲ ಆಗ್ಲಿಲ್ಲ. ಅದಂಗ ಅನುಕೂಲ ಆಯ್ತದೆ? ಅವಳೆಲ್ಲಾದ್ರೂ ಹೋಗಿದ್ರೆ ತಾನೆ ಸಿಗಕ್ಕೆ? ಸಾರಿ ಸರ್. ಡೋಂಟ್ ವರಿ ಸರ್, ನಾವು ಅವ್ರು ಸಿಕ್ಕಿದ್ರೆ ಬೆನ್ನಿರ್ ತೆಗೆದು ಬಿಡ್ತೀನಿ ಸರ್. ಸಾರಿ ಸರ್. ನಾವು ಎನ್ಕ್ವೈರಿ ಮಾಡ್ತೀವಿ ಸರ್. ಸಾರಿ ಸರ್. ಸರ್, ಇಲ್ಲೊಂದು ಸೈನ್ ಹಾಕ್ಬಿಡಿ ಸರ್. ಎಲ್ಲ ನಿನ್ ಮನಸ್ಸಂತೆ ಆಯ್ತಲ್ಲ, ಸಂತೋಷ ತಾನೆ? ಅಂತೂ ಮನಸ್ಸಿಗೆ ನೆಮ್ಮದಿ ಸಿಕ್ತಪ್ಪ. ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದಾಗೆ. ಎಲ್ಲಿಬ್ರು ಕಾಣ್ತಾ ಇಲ್ವಲ್ಲ? ಅನು, ಪ್ರೇಮ ಬಂದೆ. ಅನು ಎಲ್ಲೇ? ಅದ್ ಸರಿ, ಕಾಲೇಜ್ನಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಕಾಲೇಜಲ್ಲಿ ಏನೂ ಪ್ರಾಬ್ಲಮ್ ಆಗ್ಲಿಲ್ಲ. ಅನು ತಂದೆ ಹೇಳಿದ ಏನಾದ್ರೂ ಅವಳು ಹೇಳ್ಬಿಟ್ರೆ ಅವಳು ತುಂಬಾ ಹ್ಯಾಪಿ ಆಗ್ಬಿಡ್ತಾಳೆ. ಏನ್ ಹೇಳಿದ್ರು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಅನು ಎಲ್ಲಿ? ರೂಮ್ ನಲ್ಲಿ ಇರ್ಬೇಕು. ಬಾ ಹೋಗೋಣ. ಏನು? ಅನು ಬಾ ಬೇಗ. ರಾಜ್, ನನ್ನನ್ನು ನನ್ ಬಿಟ್ಟು ಹೊರಟೋಗ್ಬಿಟ್ಲು. ಅವಳಿಲ್ಲದೆ ನಾನು ಬದುಕಿರಲ್ಲ. ನಾನು ಅವಳು ಜಾಗಕ್ಕೆ ಹೋಗ್ಬಿಡ್ತೀನಿ. ದಯವಿಟ್ಟು ಸಮಾಧಾನ ಪ್ಲೀಸ್. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೀವಿಬ್ರು ಸುಮ್ಮನೆ. ಮೇಟಿಗೆ ಏನಾದ್ರೂ ಗೊತ್ತಾದ್ರೆ ಪೊಲೀಸ್ ಬಂದು ನಾವೆಲ್ಲ ಕಂಪ್ಲೇಂಟ್ ಬೇಕಾಗುತ್ತೆ. ಹಾಗಾದ್ರೆ ನಾವೇ ಹೋಗಿ ನಿಮ್ಮ ಅಣ್ಣನ ಹತ್ರ ಹೇಳ್ಬಿಡೋಣ. ನಮ್ಮ ಅಣ್ಣಂಗ? ಅಯ್ಯೋ, ಅವ್ನು ನೋಡಿದ್ರೆ ನನ್ಗೆ ಮಾತೇ ಬರಲ್ಲ. ಇದೇನಾದ್ರೂ ಗೊತ್ತಾದ್ರೆ ನಮ್ ಕಥೆ ಮುಗಿದ ಹಾಗೆ. ಏನು ಮಾಡಕ್ ಹೋಗಿ ಏನೋ ಆಗೋಯ್ತು. ಈಗ ಏನ್ ಮಾಡೋದು ರಾಜ್? ಅವಳ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದ್ದಿರ್ಲಿ, ಈಗ ನಮ್ ಗತಿ ಏನು? ರಾಜ್, ನಾನ್ ಬಾತ್ರೂಮ್ ನಲ್ಲಿ ಇದ್ದಾಗ ಮೇಟಿ ಏನಾದ್ರು? ನಾನು ಈಗಲೇ ಹೋಗಿ ಆ ನನ್ನ ಮಗನ್ನ ಸಿಕ್ಕಿದ್ಬಿಟ್ಟು ನನ್ನನ್ನು ಜಾಗ ಕಳಿಸ್ಬಿಡ್ತೀನಿ. ಈಗ ಆಗಿರೋ ಸಾಲ್ದು ಅಂತ ಇನ್ನೇನೋ ಮಾಡಕ್ ಹೋಗ್ಬೇಡ. ನೀವಿಬ್ರು ಇಲ್ಲೇ ಇರಿ. ಆ ಮೇಟಿ ಎಲ್ಲಿದ್ದಾರೆ ಅಂತ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಪ್ಲೀಸ್. ನನ್ನ ಆಸೆ ಈಡೇರ್ದ್ಮೇಲೆ ನೀನ್ ಜೀವಂತವಾಗಿರೋದ್ ಬಿಡ್ತೀನ? ನೋಡಿ ಬುದ್ಧಿ, ಇದನ್ನ ಮುಗ್ಸೋಣ ಅಂತ ಅಂದ್ರೆ ನನ್ನನ್ನೇ ಆಟ ಆಡ್ಸಕ್ ಬರ್ತದೆ. ನನ್ನ ಆಸೆ ತರಾನೇ ನಾನ್ ನಡ್ಕೊಳ್ಳೋದು. ನನ್ನ ಆಸೆನೇ ಈಡೇರ್ದ್ಮೇಲೆ ಇದನ್ನ ಬದುಕಕ್ ಬಿಡ್ತೀನ? ಅದಕ್ಕೆ ತುಂಡು ಮಾಡಿ ಸೀದಾ ಜಪತ್ ಕಟ್ಟೆಗೆ ಸೇರಿಸ್ಬಿಟ್ಟೆ. ಇನ್ನೊಂದು ಅರ್ಧ ಗಂಟೆ ಬುದ್ಧಿ ಬಿಸಿ ಬಿಸಿ ಸಾರು ಮಾಡ್ಕೊಂಡ್ ಬಂದು ಉಳ್ಳಕ್ಕಿಕ್ ಬಿಡ್ತೀವಿ. ಗುಂಡಾಕ್ತೀರಾ? ಏನಿಲ್ಲ, ನಾನ್ ಬರ್ಲಾ? ನಾನ್ ಬರ್ತೀನಿ. ವಿಕಿ, ಪ್ರೇಮ,
ಆ ಮೀಟಿಂಗ್ ನಡೆದಿರೋ ವಿಷಯ ಒಂದು ಗೊತ್ತಿಲ್ಲ ಅಂತ ಕಾಣುತ್ತೆ. ಒಂದ್ ಕೆಲಸ ಮಾಡೋಣ, ನಾವು ಮೊದಲಿಂದ ಹೊರಟೋಗೋಣ. ಬನ್ನಿ ವಿಕಿ, ವಿಕಿ ಸಮಾಧಾನ ಮಾಡ್ಕೋ ವಿಕಿ. ಬಾ ವಿಕಿ ಹೋಗೋಣ. ನಾನ್ ಬರಲ್ಲ, ನಾನು ಬಿಟ್ಟು ಬರಲ್ಲ. ಇಲ್ಲಿರೋ ತೊಂದರೆ ಆಗುತ್ತೆ. ನಾನ್ ಬರಲ್ಲ, ನಾನು ಬಿಟ್ಟು ಬರಲ್ಲ. ಪ್ಲೀಸ್ ಬಾಮ್ಮ. ನಾನು ಬೇಗ ಹೇಳು ಬಾ. ಯಾಕೆ ರಾಜ್? ಬೇಡ ಬೇಡ ಬೇಡ, ಅವನು ಇಲ್ಲೇ ಬಿಟ್ಟೋದ್ರೆ ನಾವೇ ಕೊಲೆ ಮಾಡಿದೀವಿ ಅಂತ ಅನುಮಾನ ಬರುತ್ತೆ. ಯಾಕಂದ್ರೆ ನಮ್ಮೆಲ್ಲರೂ ಮೇಟಿ ನೋಡಿದ್ದಾನೆ. ಒಂದ್ ಕೆಲಸ ಮಾಡೋಣ, ಬಾಡಿ ತಗೊಂಡೋಗಿ ದೂರ ಬಿಟ್ಟು ಬಂದ್ಬಿಡೋಣ. ರಾಜ್, ನಂಗೆ ಭಯನಾ? ನನಗೂ ಭಯ. ಸ್ವಲ್ಪ ಧೈರ್ಯ ತಗೊಂಡ್ರೆ ಯಾರಿಗೂ ತೊಂದರೆ ಆಗಲ್ಲ. ಬನ್ನಿ. ಏನು ನೀವು ಬಾಗಿಲು ತೆಗಿ ಬೇಗ. ವಿಕಿ, ನೀನು ಹೋಗಿ ಕಾರ್ ತಗೊಂಡ್ ಬಾ. ಪ್ರೇಮ, ನೀನು ಹಿಡ್ಕೊ. ನೀನು ಹಿಡ್ಕೊ ಬಾ. ಪ್ರೇಮ, ನಿನ್ನ ತಲೆ ಹತ್ರ ಹೋಗು. ಮೂಗು ಕೋಳಿಗೆ ಗರಂ ಮಸಾಲೆ, ಗರಂ ಮಸಾಲೆ. ಮೇಯು ಮೇಕೆಗೆ ಮಿರ್ಚಿ ಮಸಾಲೆ, ಮಿರ್ಚಿ ಮಸಾಲೆ. ಗುಂಡು ಇದ್ದರೆ ಒಳಗೆ ಹೋಗೋದು. ಪ್ರೇಮ, ದೂರ ತೆಗಿ. ಕೋಳಿಗೆ ಗರಂ ಮಸಾಲೆ, ಗರಂ ಮಸಾಲೆ. ನಿಂತ್ಕೊಳ್ಳಿ, ಎಲ್ಲೋಗ್ತಿದ್ದೀರಾ? ಅವೆಲ್ಲ ಆಗಕ್ಕಿಲ್ಲ, ನಾ ಯಾರಿಗೂ ಮಾಡಕ್ಕಿಲ್ಲ ಭೇದ. ಅದಕ್ಕೆ ನನ್ನ ಹೆಸರಿಟ್ಟಿರೋದು ಮಾದ. ನಾವು ಏನು ಮಾಡೋದೆಲ್ಲ ಮಾಡ್ಬಿಟ್ಟು ಓಡೋಗ್ತಾ ಇದ್ದೀರಾ? ಮಾದ ಖಂಡಿತ ನಾವು ಮಾಡಿಲ್ಲ ಮಾದ. ಕ್ವಾಟ್ರ್ ಹಾಕ್ಬಿಟ್ಟು ಪದ ನಾಲ್ಗೆ ಮೇಲೆ ಸರಾಯ್ ತರ ಓಡ್ತದೆ ಅಂದೆ. ಖಾರ ಮಾಡಿದೀನಿ, ಓಡ್ತೀರಾ ಅಂತ ಅಂದೆ. ಅದು ಆ ಡಾಕ್ಟ್ರು ಯಾಕೆ? ಇವ್ರಿಗೆ ಹುಷಾರಿಲ್ಲ. ಏನಾಗಿದೆ? ಅದು ಇದನ್ನಾಗಿ ದೊಡ್ಡವ್ರು ಹೇಳಿಲ್ವಾ, ಸರ್ವ ರೋಗಾನಿಕೆ ಸಾರಾಯಿನ ಮದ್ದು ಅಂತ. ಈ ಔಷಧಿ ಅವ್ರಿಗೆ ಆಗಲ್ಲ. ನಿಂತ್ಕೊಳ್ಳಿ, ನಾನು ಹೋಗಿ ಡಾಕ್ಟ್ರ್ ಕರ್ಕೊಂಡು ಓಡ್ಕೊಂಡ್ ಬಿಡ್ತೀನಿ. ಮಾದ ನಾವೇ ಇವ್ನ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬೇಗ ಬಂದ್ಬಿಡ್ತೀವಿ. ಬಾ ಈ ಕಡೆ. ಹಾ ಪ್ರೇಮ, ನೀನ್ ಮೊದಲು ಹತ್ತು ಬೇಗ. ಒಳಗಡೆ ಹೇಳ್ಕೊ. ಹೋಗಿ ನನ್ನ ಕೈನ ಖಾರ ರುಚಿ ಇನ್ನು ನಿಮಗ್ ಗೊತ್ತಿಲ್ಲ. ತಿಂದ ಮೇಲೆ ಗೊತ್ತಾಯ್ತದೆ ಹೆಂಗಿರ್ತದೆ ಅಂತ. ಈಗ ಬಾಡಿ ತಂದ್ವಿ, ಮುಂದೆ ಮುಂದೆ ಏನು ಅಂದ್ರೆ ಯಾವ್ದಾದ್ರು ರೈಲ್ವೆ ಟ್ರ್ಯಾಕ್ ಮೇಲೂ ಫ್ರಿಜ್ಜಿಂದನೋ ಎತ್ತಾಕ್ಬೇಕು ಅಷ್ಟೇ. ಹಾಗೆ ಮಾಡಿದ್ರೆ ನನ್ನ ಮನಸ್ಸು ಮನೆ ಹಾಳಾಯ್ತು. ಮನಸ್ಸಂತೆ ಮನಸ್ಸು. ಈಗ ನಾವು ಸಿಗಾಕೊಂಡು ಒದ್ದಾಡ್ತಿರಿಂದ ಬಚಾವಬೇಕು, ಸಿಗಾಕೋಬೇಕು. ರಾಜ್, ವಿಕ್ಕಿ ಅನು ಹೋದ್ಲಲ್ಲ ಅನ್ನೋ ದುಃಖಕ್ಕೆ ಹೀಗೆಲ್ಲ ಮಾತಾಡ್ತಾನೆ. ಕೋಪ ಮಾಡ್ಕೋಬೇಡ. ನೀನ್ ಹೇಗ್ ತೋಚಿತ್ತೋ ಹಾಗೆ ಮಾಡು. ಹಾಗೆ ಮಾಡು. ಏನಾಯ್ತು? ರಾಜ್, ನನಗೆ ಅನು ಕಣ್ಣು ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ. ಸರಿ, ಕಳಿಸ್ಬಿಡು. ಯಾಕೋ ಬ್ರಿಡ್ಜು ಇಳಿಯೋ? ವಿಕಿ, ಕಮ್.
ಏನಾಗೈತೆ ನೋಡ್ಲಾ ಅಣ್ಣ ಡೀಸೆಲ್ ಪಂಪ್ ಕಟ್ಟಾಗೈತೆ ಅಣ್ಣ ಅಷ್ಟೇ ಇನ್ನು ಕಲ್ಲಿಡ್ಲಾ ವಿಕಿ ಅವ್ರ ಕೆಲಸ ಈಗಲೂ ಮುಗಿಯಲ್ಲ ಅಂತ ಕಾಣುತ್ತೆ ಬಾ ನಾವು ಹೊರಟೋಗೋಣ ಸರಿ ವಿಕಿ ಅವ್ರ ಗಾಡಿ ಪಂಚರ್ ಅಂತ ಕಾಣುತ್ತೆ ಒಳಗಡೆ ಯಾರಾದ್ರೂ ಇದಾರ ನೋಡು ಇಲ್ಲ ಅಂದ್ರೆ ಆ ಲಾಕ್ ಓಪನ್ ಆಗಿದೆ ನೋಡು ಹೋಗು ರಾಜ್ ಕಾರಲ್ಲಿ ಯಾರೂ ಇಲ್ಲ ಯಾರು ಇಲ್ವಾ ಇಲ್ಲ. ಸರಿ ಬಾ ವಿಕಿ ಟೈಮ್ ಸರಿಲ್ಲ ಬಾ ಹೋಗೋಣ Vicky, I'm sorry. ಈಗೇನು ಮಾಡೋದು ಎಲ್ಲ ಕಡೆ ಜನ ಇದ್ದಾರೆ ಬಾಡಿನ ಹೇಗೆ ಡಿಸ್ಪೋಸ್ ಮಾಡೋದು ಅಂತ ಗೊತ್ತೇ ಆಗ್ತಿಲ್ಲ ನಾನು ಈ ಹೆದರಿಕೆಯಲ್ಲೇ ಸತ್ತೋಗ್ತೀನೋ ಏನೋ ಚಚೆ ಗಂಡಸ ಹುಟ್ಟಿ ಯಾವಾಗ್ಲೂ ಸಹಾಯ ಮಾತೆ ಆಡ್ತಿದ್ರೆ ಸತ್ಯವ್ರನ್ನ ಏನ್ ಮಾಡೋದು ನಾವೆಲ್ಲ ಜೊತೆಗೆ ಸೇರ್ಕೊಂಡು ಸಾಯ್ಬೇಕಷ್ಟೇ ವಿಕಿ ಇಳಿ ಬೇಗ ಯಾಕೋ ಅವನು ನಡೆಸಕ್ಕೆ ಇದೇ ಸರಿಯಾದ ಜಾಗ ಪ್ರೇಮ ಬಾ ನೋಡಿ ನೀವಿಬ್ರಿಗೆ ಅಳ್ತಾ ಕೂತಿದ್ರೆ ನಾವೆಲ್ಲರೂ ಸಿಕ್ಕಾಕೋಬೇಕಾಗತ್ತೆ ವಿಕಿ ನನ್ಗೋಸ್ಕರ ಕಂಟ್ರೋಲ್ ಮಾಡ್ಕೊ ಅನು ನಿಮಗೂ ವಿಕ್ಕಿಗೆ ಮದುವೆ ಮಾಡ್ಬೇಕು ಅಂತ ನಾವು ಹಾಕಿದ ಪ್ಲಾನು ಈ ರೀತಿ ಮುಗಿತೆ ಅಂತ ನಾನು ಖಂಡಿತ ಅನ್ಕೊಂಡಿರಲಿಲ್ಲ ನಾವೇ ತಗೊಂಡು ಹೋಗಿ ನೀನು ಒಪ್ಸೋಣ ಅಂದ್ರೆ ಹೇಗಾಯ್ತು ಎಲ್ಲಾಯ್ತು ಅಂತ ನಾವೆಲ್ಲರೂ ಸಿಕ್ಕಾಕೊಳ್ತೀವಿ ಅದಕ್ಕೆ ಈ ದಾರಿ ಬಿಟ್ರೆ ನಮಗೆ ಬೇರೆ ಯಾವ ದಾರಿನೂ ತೋಚಲಿಲ್ಲ ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡು ಮುಂದಿನ ಜನ್ಮ ಅಂತ ಅಂತಿದ್ರೆ ನೀನ್ ಅಣ್ಣನಾಗಿ ಹುಟ್ಟಿ ನಿನಗೆ ಮದುವೆ ಮಾಡಿಸೋ ಭಾಗ್ಯ ಆ ದೇವ್ರು ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ ನನ್ ಕ್ಷಮಿಸ್ಬಿಡು ನೀನ್ ಈ ಸ್ಥಿತಿಗೆ ತಂದ ಆ ಪಾಪಿಗೆ ತಗ್ ಶಿಕ್ಷೆ ಆಗ್ಲಿ ಅಂತ ಆ ದೇವ್ರಲ್ಲಿ ನಾನು ಬೇಡ್ಕೊಳ್ತೀನಿ ನನ್ನ ಸ್ನೇಹಿತೆಯಾಗಿ ನಿನ್ನ ಈ ರೀತಿ ಬಿಟ್ಟು ಹೋಗಕ್ಕೆ ನನಗೆ ತುಂಬಾ ದುಃಖ ಆಗ್ತಾ ಇದೆ ಏನ್ ಮಾಡ್ಲಿ ನೀವೀಗ ಅಳ್ತಾ ಕೂತಿದ್ರೆ ಏನೂ ಪ್ರಯೋಜನ ಇಲ್ಲ ಮೊದಲು ಜಾಗ ಖಾಲಿ ಮಾಡ್ಬೇಕು ಬನ್ನಿ ಹಲೋ ಏನಮ್ಮ ಹೆಸರು ದಿನ ಜಾಗಿಂಗ್ ಬರ್ತೀನಿ ಒಂದ್ ಫಿಗರ್ ಕಾಣ್ತಿರ್ಲಿಲ್ಲ
ಐ ಥಿಂಕ್ ಟುಡೇ ಇಸ್ ಲಕ್ಕಿ ಡೇ. ಯಾಕೆ ಮಾತಾಡಲ್ವಾ? ಮನೆ ಬಿಟ್ಟು ಬಂದಿದ್ಯಾ ಇಲ್ಲ ಯೋಚನೆ ಮಾಡ್ತಿದ್ಯಾ? ಸುಮ್ಮನೆ ಇರೋದು ನೋಡಿದ್ರೆ ಮುದ್ಕಂಗ್ ಮದುವೆ ಮಾಡ್ತಿದ್ರು ಅಂತ ಕಾಣಿಸುತ್ತೆ. ಡೋಂಟ್ ವರಿ, ಐ ಆಮ್ ಹಿಯರ್ ಫಾರ್ ನಿನ್ನಂತ ಬಾರೀಸ್. ನೀನ್ ಸೈಲೆಂಟ್ ಆಗಿದ್ಯಾ ಅಂದ್ಮೇಲೆ ಡಬಲ್ ಓಕೆ. ಕಮ್ ಆನ್ ಡಾರ್ಲಿಂಗ್, ಕಮ್ ಆನ್. ಸಮಾಧಾನ ಮಾಡ್ಕೊಳ್ಳೋಣ. ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳಿ? ಸಮಾಧಾನ ಮಾಡ್ಕೊಳ್ಳಿ ರಾಯರೇ. ಇದು ಯಾವುದೇ ರೀತಿ ನಿಮ್ಮ ರಾಜಕೀಯ ವರ್ಚಸ್ಗೆ ಕುಂದಾಗದೇ ಇರಲಿ. ಮೊದಲು ಆ ಕಡೆ ಗಮನ ಕೊಡಿ. ರಾಯರೇ, ಮುಂದಿನ ಕೆಲಸ ಮುಗಿಸಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮೇಲೆ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀವಿ. ಏನೇ ಆದ್ರೂ ನಮ್ಮನ್ನು ವಾಪಸ್ ಬರ್ತಾಳ ಇನ್ಸ್ಪೆಕ್ಟ್ರೆ? ಆದ್ರೂ ನಮ್ ಕೆಲಸ ನಾವು ಮಾಡ್ಲೇಬೇಕು. ಅಪರಾಧಿಗಳನ್ನ ಹಿಡಿಲೇಬೇಕು. ರಾಜ್, ಏನು ವಿಕ್ಕಿ ಇಬ್ರು ಮನೆ ಬನ್ನಿ, ಸ್ವಲ್ಪ ಮಾತಾಡೋದಿದೆ. ಅಯ್ಯೋ 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 ಏನಂದ್ರೆ ರಾಜ್, ಆ ಹುಡುಗಿ ನಿಮ್ ಕಾಲೇಜಲ್ಲಿ ತಾನೇ ಓದ್ತಾ ಇದ್ದಿದ್ದು? ಹೌದು. ಎಂಗೇಜ್ಮೆಂಟ್ ದಿವಸನೇ ತಪ್ಪಿಸ್ಕೊಂಡಿದ್ರೆ ಅಂದ್ಮೇಲೆ ಆ ಹುಡುಗಿಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ ಅಂತ ತಾನೇ ಅರ್ಥ? ಇರ್ಬಹುದು. ಮತ್ತೆ ಅವಳಿಗೆ ಇಷ್ಟ ಇರ್ಲಿಲ್ಲ ಅಂದ್ಮೇಲೆ ಅವಳು ಯಾರನ್ನಾದ್ರೂ ಲವ್ ಮಾಡ್ತಿದ್ಲಾ? ಗೊತ್ತಿಲ್ಲ ಸರ್. ಇರ್ಬೋದು. ಆ ಲವ್ವರ್ ಯಾರು ಅಂತ ಗೊತ್ತಾದ್ರೆ ಕೊಲೆಗಾರ ಸಿಕ್ಕದ ಹಾಗೆ. ಅದಕ್ಕೆ ನಿಮ್ಮಿಬ್ರು ಸಹಾಯ ಬೇಕು. ಆಯ್ತಣ್ಣ. ಅವಳು ಲವ್ ಮಾಡ್ತಿದ್ದ ಹುಡುಗ ಯಾರು ಅಂತ ನಿಮ್ಗೇನಾದ್ರೂ ಗೊತ್ತಿದ್ಯಾ? ಇಲ್ವಲ್ಲ. ಅವಳಿಗೆ ಆಗದೆ ಇದ್ದವ್ರು ಯಾರಾದ್ರೂ ಇದ್ರಾ? ಚಚೆ, ಕಾಲೇಜಿನ ಎಲ್ಲರ ಜೊತೆ ಸೋಷಿಯಲ್ ಆಗಿರ್ತಿದ್ಲು. ಆ ತರ ಯಾವ್ದಾದ್ರು ಕ್ಯಾರೆಕ್ಟರ್ ಬಗ್ಗೆ ನಿಮ್ಗೆ ಅನುಮಾನ ಬಂದ್ರೆ ನನಗೆ ತಿಳಿಸಿ. ಇನ್ವೆಸ್ಟಿಗೇಷನ್ಗೆ ಈಸಿ ಆಗುತ್ತೆ. ಆಯ್ತು. ಏನ್ ಹೇಳೋ, ಪ್ರೋಗ್ರಾಮ್ ಮಾತ್ರ ತುಂಬಾ ಫಸ್ಟ್ ಕ್ಲಾಸ್ ಆಗಿತ್ತಮ್ಮ. ಬಹಳ ಚೆನ್ನಾಗಿತ್ತು. ರಾಜ್ ರಾಜ್ ಆಕಿನ ಎಲ್ಲಿ ನೋಡ್ದಾಗಿದೆ ಕಣ? ಮತ್ತೆ ಶುರು ಮಾಡ್ದ? ನಿನಗೆ ಯಾವಾಗ್ಲೂ ಇದೇ ಡೌಟ್. ನೀನೊಂದು ಕೆಲಸ ಮಾಡು, ನೀನ್ ಹೋಗಿ ಯಾರು ಅಂತ ನೋಡ್ಕೊಂಬ. ಅಲ್ಲಿವರೆಗೂ ನಾನು ಪ್ರೇಮ ಇಲ್ಲೇ ವೇಟ್ ಮಾಡ್ತಿರ್ತೀವಿ. ಆಯ್ತು ಕಣ. ಓಕೆ, ಹೋಗೋಣ. ಡೋಂಟ್ ವರಿ ಡಾರ್ಲಿಂಗ್, ಆದಷ್ಟು ಬೇಗ ನಾವು. ಏನಾದಷ್ಟು ಬೇಗ? ಅನುಕೂಲ ಆಗ್ಲೇ ಹಳೇದಾಯ್ತು. ಇವತ್ ಪ್ರೇಮನ್ ಮುಗಿಸ್ಲಿಲ್ಲ ಅಂದ್ರೆ ನಾವ್ ಅನ್ಕೊಂಡ ಹಾಗೆ ಏನು ಮಾಡೋಕ್ಕಾಗಲ್ಲ. ಪ್ರೇಮನ ವಿಷಯ ನನ್ ಬಿಡು. ಇವತ್ತವಳು ಹಾಸ್ಟೆಲ್ಗೆ ಹೋಗಿ ಖಂಡಿತ ಅವಳನ್ನ ಮುಗಿಸ್ತೀನಿ. ಎಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂಕಲ್? ನೀವಿಲ್ಲಿ? ಫೋನ್ ಬಂದಿತ್ತು, ಮಾತಾಡಕ್ ಹೋಗಿದೆ. ನೀವ್ಯಾರಿಗೆ ಕಾಯ್ತಾ ಇದ್ದೀರಾ? ನಾವು ವಿಕ್ಕಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಪ್ರೇಮ,
ನಮ್ಮ ಅಣ್ಣಂಗೆ ಫೋನ್ ಮಾಡ್ಬಿಟ್ಟು ನಿನ್ನ ಅಂಕಲ್ ಜೊತೆ ಹಾಸ್ಟೆಲ್ಗೆ ಹೋಗು, ನಾನು ಬೇಗ ಬಂದ್ಬಿಡ್ತೀನಿ. ಅಂಕಲ್ ಪ್ಲೀಸ್. ಓಕೆ ರಾಜ್, ಬಾ ಪ್ರೇಮ. ವಿಕಿ ವಿಕಿ ಏನಾಯ್ತು ರಾಜ್? ಅಣ್ಣ ಮೊದಲು ಹಾಸ್ಪಿಟಲ್ಗೆ ಹೋಗೋಣ, ಆಮೇಲೆ ನಾನೆಲ್ಲ ಹೇಳ್ತೀನಿ. ಬನ್ನಿ. ಕಮಾನ್. ಇಷ್ಟೇನ ನಡೆದಿದ್ದು? ನಿನಗೆ ಹೇಳಕ್ ಭಯ ಆಗಿ ಮುಚ್ಚಿಟ್ಟಿದ್ವಿ. ಏನು ಹುಡುಗ್ರಯ್ಯ, ನಿಮ್ಮ ಹುಡುಗಾಟದಲ್ಲೇ ಒಂದು ಜೀವನ ಹೊರಟೋಯ್ತು. ಐ ಆಮ್ ವೆರಿ ಸಾರಿ. ಇಟ್ಸ್ ಆಲ್ ರೈಟ್. ವಿಕ್ಕಿನ ಅಟ್ಯಾಕ್ ಮಾಡೋದಕ್ಕೆ ಏನು ಕಾರಣ ಅಂತ ಗೊತ್ತಾದ್ರೆ ಈ ಕೇಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ರಾಜ್ ರಾಜ್ ಅವ್ರು ಯಾಕೆ ಅಟ್ಯಾಕ್ ಮಾಡಿದ್ರು ಅಂತ ಗೊತ್ತಾಗ್ಲಿಲ್ವೇ? ನಿಮ್ಮಲ್ಲಿ ರಾಜ್ ಯಾರು? ನಾನೇ ಡಾಕ್ಟರ್. ಅವ್ರಿಗೆ ಕಾನ್ಶಿಯಸ್ ಬಂದು ನಿಮ್ಮನ್ನು ಕರೀತಾ ಇದ್ದಾರೆ. ರಾಜ್. ವಿಕಿ ವಿಕಿ ಪ್ರೇಮ ವಿಕಿ ಪ್ರೇಮ ಪ್ರೇಮ ಪ್ರಾಣ ಪ್ರಾಣ ಅಪಾಯ ಅಪಾಯ. ರಾಜ್ ಪ್ರೇಮಲ್ಲಿ ಇದ್ದಾಳೆ, ಹಾಸ್ಟೆಲ್ ಇದ್ದಾಳೆ. ಕಮಾನ್. ಹಲೋ
ಪ್ರೇಮ, ನಾನ್ ರಾಜ್ ಮಾತಾಡ್ತಿರೋದು. ಏನ್ ರಾಜ್? ಅಲ್ಲಿನೂ ತೊಂದ್ರೆ ಇಲ್ಲ ತಾನೆ? ಯಾಕೆ? ನೋಡು, ಎಲ್ಲ ಬಾಗಿಲು ಭದ್ರವಾಗಿ ಹಾಕು. ನಾನ್ ಬರೋವರೆಗೂ ಬಾಗಿಲು ತೆಗಿಬೇಡ. ರಾಜ್, ಅಂಕಲ್ ಇದ್ದಾರಲ್ಲ, ಮತ್ತೇನು? ಅಂಕಲ್? ಪ್ರೇಮ, ಆದಷ್ಟು ಬೇಗ ಬರ್ತೀನಿ. ಅಲ್ಲಿವರೆಗೂ ಹುಷಾರಾಗಿ. ರಾಜ್, ರಾಜ್, ರಾಜ್! ಪ್ರೇಮ, ಯಾಕಮ್ಮ ಬೆವರ್ತಾ ಇದೀಯಾ? ಯಾಕೆ? ಅದು ಏನದು? ಅದು ಯಾಕಮ್ಮ ಬೆವರ್ತಾ ಇದೀಯಾ? ಏನಾಯ್ತು? ಯಾಕೆ ಹೆದರ್ತಾ ಇದೀಯಾ? ಅದು ಹೇಳು. ರಾಜ್, ನೀವು ಬಾಗ್ಲು ಇಲ್ಲ ಅಂಕಲ್, ಇಲ್ಲ ಇಲ್ಲ, ನೀವು ಆಚೆ. ನಿನ್ನ ಬಿಟ್ಟು ನಾನು ಪ್ರೇಮ, ಏನಾಯ್ತು? ಪ್ರೇಮ, ಅಂಕಲ್. ಯುವರ್ ಆನರ್, ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ವರ್ಮಾ ಎಂಬ ಈ ವ್ಯಕ್ತಿ ಪ್ರೇಮ ಎಂಬ ಯುವತಿ ನಿನ್ನೆ ರಾತ್ರಿ ತಂಗಿದ್ದ ಸ್ಥಳದಲ್ಲಿ ಆಕೆಯನ್ನು ಕೊಲೆ ಮಾಡಲು ಪ್ರಯತ್ನ ಪಟ್ಟಾಗ ಪೊಲೀಸರೇ ಪ್ರತ್ಯಕ್ಷವಾಗಿ ಆತನನ್ನು ಹಿಡಿದಿದ್ದಾರೆ. ಇದು ಅಲ್ಲದೆ ಇದೇ ವ್ಯಕ್ತಿ ನಮ್ಮ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಯಾದ ರಾಜಶೇಖರ್ ಅವರ ಮಗಳು ಅನುರಾಧಳನ್ನು ಸಹ ಕೊಲೆ ಮಾಡಿದ್ದಾನೆ. ಆದ್ದರಿಂದ ಈ ಅಪರಾಧಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಅನುರಾಧ ಕೊಲೆಗೂ ಈ ಕೊಲೆ ಪ್ರಯತ್ನಕ್ಕೂ ಕಾರಣ ಆಸ್ತಿಗೋಸ್ಕರ, ಪ್ರೀತಿಗೋಸ್ಕರ. ಆದ್ರೆ ಅವಳನ್ನ ಕೊಲೆ ಪ್ರಯತ್ನ ಮಾಡಿದ್ದು ಆಸ್ತಿಗೋಸ್ಕರ.
ಚಿಕ್ಕನಿಂದಾನೆ ಅವಳ ಮನೆ ಬೆಳೆದು ಅವಳ ತಂದೆ ಸತ್ತಾಗ ಅವಳ ಆಸ್ತಿಯೆಲ್ಲ ನಾನೇ ಗಾಡಿಯನ್ನ ನೋಡ್ಕೊಳ್ತಾ ಇದ್ದೆ. ಆದ್ರೆ ಆಸ್ತಿಯೆಲ್ಲ ಅವಳ ಹೆಸರು ಮೇಲೆ ಇತ್ತು. ಎಸ್ಟೇಟ್ ನಲ್ಲಿ ಕೊಲೆ ಮಾಡಿದೆ, ಎಲ್ಲ ಸಿಕ್ಕಾಕೊಳ್ತೀನೋ ಅಂತ ಅವಳನ್ನ ಈ ಊರಲ್ಲಿ ಕೊಲೆಗೆ ಸೇರಿಸ್ದೆ. ಸಮಯ ಕಾಯ್ತಾ ಇದ್ದೆ. ಆವತ್ತು ಇವಳು ಹುಡುಗರ ಜೊತೆ ಹೋದಾಗ ಪ್ಲಾನ್ ಮಾಡಿದೆ. ಆದ್ರೆ ಮೊದಲು ನನ್ ಸಿಕ್ಕಿದ್ದು ಅನು. ಪ್ರೇಮ, ಬೇಗ ಬಾರೆ, ಎಷ್ಟು ಸ್ನಾನ ಮಾಡ್ತೀಯೇ? ಅವಳು ಹೊರಗೆ ಬರ್ಲಿ ಅಂತ ಕಾಯ್ತಾ ಇದ್ದೆ. ಅಷ್ಟೊಳಗೆ ಕಾರ್ ಬಂದಿ ಶಬ್ದ ಕೇಳಿಸ್ತು. ಅನುನ ಕೊಲೆ ಮಾಡೋದಕ್ಕೆ ಕಾರಣ ಅನ್ನು ತಾಯಿಗೂ ನನಗೂ ಇದ್ದ ಅನೈತಿಕ ಸಂಬಂಧ. ನನ್ನ ಹೆಂಡತಿ ಅಂತವಳಲ್ಲ. ಇಲ್ಲ, ಅವಳ ಪ್ರೇರಣೆ ಇಲ್ಲದೆ ನಾನು ಅನ್ನು ಕೊಲೆ ಮಾಡ್ತಾ ಇರ್ಲಿಲ್ಲ. ನಾನ್ ಪ್ರೇಮನ್ ಮಾತ್ರ ಕೊಲೆ ಮಾಡ್ಬೇಕು ಅಂತ ಇದ್ದೆ. ಆದ್ರೆ ಅನ್ನನ್ ಕೊಲೆ ಮಾಡಿದ್ದು ನಿಮ್ ಹೆಂಡತಿ ಸಹಾಯದಿಂದ. ಇಲ್ಲ ಇಲ್ಲ, ಕರ್ಸ್ ಕೇಳಿ, ಕರ್ಸ್ ಕೇಳಿ ಕೇಳಿ. ಮಿಸ್ಟರ್ ರಾಜಶೇಖರ್ ರಾವ್, ನಿಮ್ಮ ಹೆಂಡತಿ ಮೇಲಿನ ವ್ಯಾಮೋಹಕ್ಕೆ ನಾವು ಬೆಲೆ ಕೊಡ್ತೀವಿ. ಆದ್ರೆ ನಿಮ್ಮ ಪತ್ನಿ ಮತ್ತು ವರ್ಮಾ ಕೊಲೆ ಸಂಚನ ಮಾಡಿರೋದನ್ನ ಕಣ್ಣಾರೆ ಕಂಡ ವಿಕ್ಕಿ ಆಸ್ಪತ್ರೆಯಲ್ಲಿ ಕೊಟ್ಟಿರೋ ಹೇಳಿಕೆ ಮೇಲೆ ಪೊಲೀಸ್ನವರು ಈಗ ಅವರನ್ನು ಇಲ್ಲಿಗೆ ಕರೆತರ್ತಾ ಇದ್ದಾರೆ. ಯುವರ್ ಆನರ್, ಅನುರಾಧಾಳ್ ಕೊಲೆ ವಿಷಯದಲ್ಲಿ ರಾಜಶೇಖರ್ ಅವರ ಪತ್ನಿನ ಭಾಗಿ ಅಂತ ಪ್ರೂವ್ ಮಾಡೋದಿಕ್ಕೆ ಅವರನ್ನು ಕೋರ್ಟ್ನಲ್ಲಿ ಹಾಜರುಪಡಿಸೋದಿಕ್ಕೆ ತಮ್ಮಲ್ಲಿ ಅನುಮತಿ ಕೇಳ್ತಿದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ರಾಧಾ, ನೀವಿದಲ್ಲಿ ಭಾಗಿಯಾಗಿಲ್ಲ ತಾನೆ? ಮಾತಾಡು ರಾಧಾ. ಏನಮ್ಮ, ಪ್ರೇಮಾಳ ಕೊಲೆ ಯತ್ನಕ್ಕೂ ಅನ್ನೋಳು ಕೊಲೆಗೂ ನೀನು ಭಾಗಿ ಅಂತ ಹೇಳ್ತಾ ಇದ್ದಾರೆ. ನೀನೇನ್ ಹೇಳ್ತೀಯ? ಪೊಲೀಸ್ನವ್ರು ಹೇಳ್ತಿರೋದು ಸತ್ಯ. ನಾನು ವರ್ಮಾ ಮೊದಲಿಂದಲೂ ಕಾಲೇಜ್ನಲ್ಲೇ ಸ್ನೇಹಿತರು. ಇಬ್ರು ಮದ್ವೆ ಮಾಡ್ಕೋಬೇಕು ಅಂತಿದ್ವಿ. ಆದ್ರೆ ಇವ್ರು ಊರ್ಗ್ ಹೋದಾಗ ಪರಿಸ್ಥಿತಿ ಒತ್ತಡದಿಂದ ನನ್ನ ಮದ್ವೆ ರಾಜಶೇಖರ್ ಅವ್ರ ಜೊತೆ ಎರಡನೇ ಪತ್ನಿಯಾಗಿ ಮುಗೀತು. ನಾನು ಪತ್ನಿ ಆಗೋಕ್ ಮೊದ್ಲೇ ಅವ್ರಿಗಿದ್ದ ಮಗಳು ಅನು. ಸರಿ, ಮದ್ವೆ ಆಗೋಯ್ತು ಅಂತ ಜೀವನ ಸಾಗಿಸ್ತಾ ಇದ್ದೆ. ಆದ್ರೆ ಒಂದಿನ ಇವರಿಂದ ನನ್ನ ತಾಯಿ ಆಗೋ ಬಯಕೆ ಈಡೇರೋಲ್ಲ ಅಂತ ನನಗ್ ಗೊತ್ತಾಯ್ತು. ಕಾರಣ? ಎಲ್ಲಿ ನನಗ್ ಮಗು ಆಗಿ ಅನು ಮೇಲಿನ ಪ್ರೀತಿ ಕಡಿಮೆ ಆಗಿ ಮನೆ ಒಡೆಯುತ್ತೋ ಅಂತ ನಮ್ಮ ಯಜಮಾನ್ರು ಅವರಿಂದ ನನಗ್ ಮಕ್ಕಳಾಗದ ಹಾಗೆ ಚಿಕಿತ್ಸೆ ಮಾಡಿಸ್ಕೊಂಡ್ರು. ಎಲ್ಲದರಿಂದ ವಂಚಿತಳಾದ ನನಗೆ ಆಸರೆ ಸಿಕ್ಕಿದ್ದು ಕಾಲೇಜ್ ಡೇ ಫಂಕ್ಷನ್ ಅಲ್ಲಿ ಪ್ರೇಮಳ ಚಿಕ್ಕಪ್ಪನಾಗಿ ವರ್ಮನ್ನ ನೋಡಿದಾಗ. ಮೊದಲೇ ಇದ್ದ ಪ್ರೀತಿ ಒಳಗೆ ಬಲಿತು. ಇವ್ರಿಗೆ ಪ್ರೇಮಳ ಆಸ್ತಿ ಮೇಲ್ ಕಣ್ಣು, ನಂಗೆ ಇವ್ರ ಆಸ್ತಿ ಮೇಲ್ ಕಣ್ಣು. ಎರಡು ಆಸ್ತಿನೂ ಸೇರುತ್ತೆ ಅಂತ ನಾವು ಅವ್ರನ್ನ ಕೊಲೆ ಮಾಡೋಕೆ ಸಂಚು ಹೊಡೆದ್ವಿ. ಅದಕ್ಕೆ ಅವಳ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸ್ತೀನಿ. ಅವಳಿಗ ಮದ್ವೆ ಇಷ್ಟ ಇಲ್ಲ ಅಂತ ಗೊತ್ತಿದ್ದು ಅವಳ ಹಿಂದೆನೆ ವರ್ಮನ್ನ ಕಳಿಸ್ದೆ. ಎಲ್ಲ ನಾವ್ ಅನ್ಕೊಂಡ ಹಾಗೆ ಆಯ್ತು. ಆದ್ರೆ ಅವತ್ತು ಪ್ರೇಮನ್ ಮುಗ್ಸೋಕ್ ಸಂಚು ಮಾಡೋದಕ್ಕೆ ನಾನು ವರ್ಮನ್ನ ಭೇಟಿಯಾದಾಗ ವಿಕ್ಕಿ ನೋಡಿದ್ ಗೊತ್ತಾಗಿ ಅವನ್ನ ಮುಗ್ಸೋ ಯತ್ನದಲ್ಲಿ ಎಲ್ಲ ಬಯಲಾಗೋಯ್ತು. ಇಬ್ಬರು ಅಪರಾಧವನ್ನು ಒಪ್ಪಿಕೊಂಡಿರುವುದರಿಂದ ಆಸ್ತಿ ಲಪಟಾಯಿಸುವ ಸಂಚಿನೊಂದಿಗೆ ಮುಗ್ಧ ಬಾಲಕಿಯ ಹತ್ಯೆಗೂ ಇನ್ನೊಬ್ಬ ಹುಡುಗಿಯ ಕೊಲೆ ಯತ್ನಕ್ಕೂ ಸಂಬಂಧಿಸಿದಂತೆ ಆರೋಪಿಗಳಾದ ವರ್ಮಾ ಮತ್ತು ರಾಧಾರವರಿಗೆ ನ್ಯಾಯಾಲಯವು ಸೆಕ್ಷನ್ 302 ಪ್ರಕಾರ ಜೀವಾವಧಿ ಶಿಕ್ಷೆಯನ್ನ ವಿಧಿಸುತ್ತಿದೆ. ರಾಧಾ, ನೀನ್ ಇಂಥವಳು ಅಂತ ನನಗೆ ಗೊತ್ತಿರ್ಲಿಲ್ಲ.
ನಿನ್ನನ್ನು ಎರಡನೇ ಮದುವೆ ಮಾಡಿಕೊಂಡು ನನ್ನ ಮಗಳನ್ನೇ ಬಲಿ ಕೊಟ್ಟೆ. ನೀನು ಯಾವ ಆಸ್ತಿಗೆ ಆಸೆ ಪಟ್ಟಿಯೋ ಆ ಸಮಸ್ತ ಆಸ್ತಿನೂ ನಿನ್ ಜೊತೆಲೇ ಕಳಿಸ್ಕೊಡ್ತೀನಿ. ಆದ್ರೆ ನೀನ್ ನನ್ನ ಮಗಳನ್ನು ವಾಪಸ್ ಕೊಡಬಲ್ಯಾ? ವಾಪಸ್ ಕೊಡಬಲ್ಯಾ? ನೆವರ್ ನೆವರ್. ಆದ್ರೆ ನೀನು ವಾಪಸ್ ಬಿಡುಗಡೆಯಾಗಿ ಬಂದ್ಮೇಲೆ ಖಂಡಿತ ನನ್ನನ್ನು ನೋಡ್ಲಿಕ್ಕೆ ಬರಬೇಡ. ಈ ನಿನ್ನ ಪ್ರಿಯಕರನ ಜೊತೆ ಎಲ್ಲಾದ್ರೂ ಸುಖವಾಗಿ ಸಂತೋಷವಾಗಿರು. ಹೋಗು ಹೋಗು. ವಿಕ್ಕಿ, ನಿನ್ನ ಮನಸ್ಸಿನ ನೋವೇನು ಅಂತ ನನಗೆ ಅರ್ಥವಾಗ್ತಿದೆ. ನಿಮ್ಮ ಈ ಹುಡುಗಾಟದಲ್ಲಿ ನನ್ನ ಮಗಳನ್ನ ನಾನು ಕಳ್ಕೊಂಡ್ರು ಇನ್ನೊಬ್ಬ ಮಗಳು ಬದುಕಿದಾಳಲ್ಲ, ಅದೇ ನನಗೆ ತೃಪ್ತಿ. ಅಣ್ಣ, ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ, ಚೆನ್ನಾಗಿಟ್ಟಿರ್ಲಿ.